Hello everyone, welcome to the channel. Let's crack now. Here is Master Malik, and this is our first video in this channel. So that let me provide you a very important and good news to all students and the parents, those who wants to get the admission for the residential school. Through this channel we are going to guide and train you for the entrance exam like Navodaya and all residential school running under CRACE like Morarji Desai, Kitturani Channamma and so on. This channel is going to engage you in both language, Kannada and English, and both medium students will get the benefit for free of cost. ಅಂದರೆ ನಮ್ಮ ಚಾನಲಿಂದ ನಾವು ಎರಡೂ ಭಾಷೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಪಾಠವನ್ನು ತರ್ತೇವೆ. ಹಾಗೆ ಎರಡು ಮೀಡಿಯಂ ಮಕ್ಕಳು ಕೂಡ ಇದರ ಬೆನಿಫಿಟನ್ನು ಪಡ್ಕೋಬಹುದು. ಸೊ ಇದಕ್ಕಾಗಿ ಐ ರಿಕ್ವೆಸ್ಟ್ ಯು, if you people are liked our effort and this videos, then please like, share and subscribe our channel without fail. Now without wasting much more time, let's move to the today's topic, that is the official notification released by CRACE about the entrance exam for the admission academic year 2025-26. Let us discuss friend one by one. In that case, first one is date of application, start and the end. So application is already started, dear friends, that from 11 January 2025 and it will be end on 25th of January 2025. ಸೊ ಅಪ್ಲಿಕೇಶನ್ ಡೇಟನ್ನು ನೀವು ನೋಡ್ಕೋಬಹುದು. ಸೊ ಜನವರಿ 11ರಿಂದ 25ರವರೆಗೆ ಡೇಟ್ ಇದೆ. ಸೊ ಇನ್ ಬಿಟ್ವೀನ್ ದ ಡೇಟ್ಸ್ ಯು ಕ್ಯಾನ್ ಅಪ್ಲೈ ಫಾರ್ ದ ಎಕ್ಸಾಮಿನೇಷನ್. Next, how to apply means and where. ಸೊ ಹೇಗೆ ನಾವು ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು ಮತ್ತು ಎಲ್ಲಿ ಇದನ್ನು ಅಪ್ಲಿಕೇಶನ್ ನಾವು ಹಾಕಬೇಕಂದ್ರೆ, ಡಿಯರ್ ಫ್ರೆಂಡ್ಸ್, ಇದನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ನಮಗೆ 2 ವೆಬ್ಸೈಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಾವು ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮ್ಗೆ ಅಪಿಯರ್ ಆಗ್ಬೋದು. ನೆಕ್ಸ್ಟ್, ದ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಫಾರ್ ದ ಅಪ್ಲಿಕೇಶನ್, that first condition is the students must be in the 5th standard studying and he should have his or her SATS number, and the documents are needed like the caste income and the Aadhaar and the recent photo, ಇತ್ತೀಚಿನ ಭಾವಚಿತ್ರ, ಜಾತಿ ಮತ್ತು ಆದಾಯ ದಾಖಲಾತಿ, ಹಾಗೆ ಆಧಾರ್ ಜೆರಾಕ್ಸನ್ನು ಹೊಂದಿರಬೇಕು. ಹಾಗೆ ಒಂದು ಫಾರ್ಮ್ ಸಿಗುತ್ತೆ, ಅದು ನಿಮಗೆ ಯಾವುದಾದ್ರೂ ನಿಯರ್ ಬೈ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹೋಗಿ ನೀವು ಅದನ್ನು ತಗೋಬೇಕು. ಹಾಗೆ ಅದನ್ನು ಫಿಲ್ ಮಾಡಿಕೊಂಡು ಇವಾಗ ಯಾವ ಸ್ಕೂಲಲ್ಲಿ ಆ ಮಗು ಓದ್ತಾ ಇದೆ ಆ ಶಾಲೆಯ ಹೆಡ್ ಮಾಸ್ಟರಲ್ಲಿ ನೀವು ಅದನ್ನು ಸಿಗ್ನೇಚರ್ ಮಾಡಿಕೊಳ್ಬೇಕು. ಹಾಗೆ ನೆಕ್ಸ್ಟ್, ಮೀಸಲಾತಿ ನೋಡಿದರೆ ನಾವು SC ST ಅವರಿಗೆ ಕುಟುಂಬದ ವಾರ್ಷಿಕ ಆದಾಯ 2.5 ಲಕ್ಷ ಮೀರಬಾರ್ದು. ಹಾಗೆ ಹಿಂದುಳಿದ ವರ್ಗದಲ್ಲಿ ಪ್ರವರ್ಗ 1ಕ್ಕೆ ಕೂಡ ಸೇಮ್ ಕಂಡೀಷನ್ ಇದೆ. ಮತ್ತು ಹಿಂದುಳಿದ ವರ್ಗ 2A 2B 3A 3B ಮತ್ತು 3A ಮತ್ತು 3B ಇವರಿಗೆ 1 ಲಕ್ಷ ಆದಾಯವನ್ನು ಮೀರಬಾರ್ದು. ಹಾಗೆ ಈ ರೆಸ್ಪೆಕ್ಟಿವ್ ಡಾಕ್ಯುಮೆಂಟ್ಸ್ ಕೂಡ ಚಾಲ್ತಿಯಲ್ಲಿ ಇರಬೇಕು. ದ ನೆಕ್ಸ್ಟ್ ಈಸ್ ದ ಎಕ್ಸಾಮ್ ಡೇಟ್. ಡಿಯರ್ ಫ್ರೆಂಡ್ಸ್, exam date is also announced, that is on 15th of February, Saturday, from 2:30 to 4:30.
exam will be there and which will be for the 100 marks 100 ಮಾರ್ಕ್ಸ್ಗೆ ಇದು ಎಕ್ಸಾಮ್ ಇರುತ್ತೆ. ಹಾಗೆ ನೀವು ಹಾಲ್ ಟಿಕೆಟನ್ನು ಪಡಿಬೇಕಂದ್ರೆ ಸೇಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ಅದು ಫೆಬ್ರವರಿ 6ರ ನಂತರ ನೀವು ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಹಾಲ್ ಟಿಕೆಟನ್ನು ಪಡಿಬಹುದು. ಆದರೆ ಒಂದು ಕಂಡೀಷನ್ ಇದೆ, ಅಪ್ಲಿಕೇಶನ್ ಹಾಕ್ಲಿಕ್ಕೂ ಕೂಡ ಹಾಗೆ ನಮ್ಮ ಹಾಲ್ ಟಿಕೆಟನ್ನು ನೀವು ಪಡಿಬೇಕಂದ್ರೂ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಕೂಡ ನೀವೇನು ಮಾಡಬೇಕಂದ್ರೆ ವಿತ್ ಡಾಕ್ಯುಮೆಂಟ್ಸ್ ದ ಫಿಲ್ಡ್ ಫಾರ್ಮ್ ಆ್ಯಂಡ್ ಅಲಾಂಗ್ ವಿತ್ ದ ಸ್ಟೂಡೆಂಟ್ ಡಾಕ್ಯುಮೆಂಟ್ಸ್ ವಿತ್ ದ ಫೋಟೋ ಯು ಹ್ಯಾವ್ ಟು ವಿಸಿಟ್ ಟು ದಿ ನಿಯರೆಸ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್. ಅಂದರೆ ನೀವು ಡಾಕ್ಯುಮೆಂಟ್ಸು ಹಾಗೆ ಅದು ಫಾರ್ಮ್ ಫಿಲ್ ಮಾಡಿದ್ದು ಸಿಗ್ನೇಚರ್ ಮಾಡಿಕೊಂಡು ನಿಮ್ಮ ಹತ್ತಿರದ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಹೋಗಿ ಆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದರೆ ಅವರೇ ಆನ್ಲೈನಲ್ಲಿ ಅಪ್ಲೈ ಮಾಡ್ತಾರೆ ಅದನ್ನು. ಸೊ ಯಾಕಂದರೆ ಇದು ಅವಕಾಶ ಅವರಿಗೆ ಮಾತ್ರ ಇದೆ, ಹೊರಗಡೆಯಲ್ಲಿ ಸಿಟಿಸನ್ ಲಾಗಿನ್ ಕೂಡ ಅದಕ್ಕೆ ಇಲ್ಲ. ಸೊ ಯು ಹ್ಯಾವ್ ಟು ವಿಸಿಟ್ ಟು ದಿ ನಿಯರ್ ಬೈ ರೆಸಿಡೆನ್ಷಿಯಲ್ ಸ್ಕೂಲ್ ಆ್ಯಂಡ್ ಗೆಟ್ ಯುವರ್ ಅಪ್ಲಿಕೇಶನ್ ಅಪ್ಲೈಡ್ ಫ್ರಮ್ ದೇರ್ ಓನ್ಲಿ. ಆ್ಯಂಡ್ ದ ಹಾಲ್ ಟಿಕೆಟ್ ಆಲ್ಸೋ going to get you from the wherever you applied in that residential school from February 6th. Next is about the preference. Dear friends, ನೀವು ಯಾವ ಶಾಲೆಗೆ ಅಡ್ಮಿಷನ್ ಮಾಡಬೇಕಲ್ಲ ಅದಕ್ಕೆ ನೀವು ಫಸ್ಟ್ ಪ್ರಿಫರೆನ್ಸ್ ಅಂತೇಳಿ ಕೊಡಬೇಕು. ಹಾಗೆ ಸೆಕೆಂಡು ಥರ್ಡು ಹೀಗೆ ನೀವು ಕೊಟ್ಕೊತ ಹೋಗಬೇಕು. ಸೊ ಈ ಆದ್ಯತೆಯನ್ನು ಕೊಡೋದು ಈಸ್ ವೆರಿ ಇಂಪಾರ್ಟೆಂಟ್. ಇದು ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನೀವು ಫಸ್ಟಲ್ಲಿ ನಿಮಗೆ ಅಡ್ಮಿಷನ್ ಸಿಗಲಿಲ್ಲ ಅಂದರೂ ಕೂಡ ಇನ್ನು ಇತರೆ ಯಾವುದನ್ನು ನೀವು ಪ್ರಿಫರ್ ಮಾಡಿದ್ದೀರಾ ಅದರಲ್ಲಿ ಕೂಡ ಅಟ್ಲೀಸ್ಟ್ ನಿಮಗೆ ಅಡ್ಮಿಷನ್ ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ಸಿಲೆಕ್ಷನ್ ವಿಷಯಕ್ಕೆ ಬಂದರೆ ನಿಮ್ಮ ಸಿಲೆಕ್ಷನ್ ಕಂಪ್ಯೂಟರೈಸ್ಡ್ ಆಟೋ ಸಿಲೆಕ್ಷನ್ ಆಗುತ್ತೆ. ಹಾಗೆ ಆಫ್ಟರ್ ಸಿಲೆಕ್ಷನ್ ನಿಮಗೆ ಕೌನ್ಸ್ಲಿಂಗ್ ಕೂಡ ಇರುತ್ತೆ. ಸೊ you have to attend for the counseling, and at the time of counseling they are going to provide you the particular school for the admission. Thanks for watching. See you in the next video.